11th question, name the methods of valuation of shares. 16 ಮಲ್ಲಿ 20 ಕೇಳಿದ್ದಾರೆ. ಮೆಥಡ್ಸ್ ಆರ್ ಆಫ್ 4 or 5 types. Net assets method, yield value method, fair value method, return on capital employed method and price earning ratio method. These are the methods of valuation of shares. ಎರಡನ್ನು ನಾವು ಮೆನ್ಷನ್ ಮಾಡಿದ್ರೆ ಸಾಕು, 4-5 ಮೆಥಡ್ಸನ್ನು ನಾವು ನೋಡಿದ್ವಿ. ವೆನ್ ಡು ಯು ಸಜೆಸ್ಟ್ ಈಲ್ಡ್ ಮೆಥಡ್? ಈಲ್ಡ್ ಮೆಥಡನ್ನು ಯಾವಾಗ ನೀವು ಸೂಚಿಸ್ತೀರಾ? ಇನ್ ಕೇಸ್ ಆಫ್ ಪ್ರೊಫೆಷ್ನಲ್ ಕಂಪನೀಸ್ ಈಲ್ಡ್ ಮೆಥಡ್ ಈಸ್ ಸಜೆಸ್ಟೆಡ್. ಪ್ರೊಫೆಷ್ನಲ್ ಓರಿಯೆಂಟೆಡ್ ಕಂಪನಿ ಅಂದರೆ ಇನ್ವೆಸ್ಟ್ಮೆಂಟ್ ಓರಿಯೆಂಟೆಡ್ ಕಂಪನಿ, ಅವರು ಕೇವಲ ಹೂಡಿಕೆಗಳ ಮೇಲೆ ತಮ್ಮ ಗಮನ ಕೇಂದ್ರೀಕೃತ ಮಾಡ್ತಾರೆ. ಹಾಗಾಗಿ ಅಂಥ ಕಂಪನಿಗಳಲ್ಲಿ ನಾವು ಈಲ್ಡ್ ವ್ಯಾಲ್ಯೂ ಆರ್ ಡಿವಿಡೆಂಡ್ ಈಲ್ಡ್ ಮೆಥಡನ್ನು ನೋಡ್ತೀವಿ. ಇನ್ವೆಸ್ಟ್ಮೆಂಟ್ ಓರಿಯೆಂಟೆಡ್ ಕಂಪನೀಸ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್, ಬಾಂಡ್ಸ್, ಇನ್ವೆಸ್ಟ್ಮೆಂಟ್ ಇನ್ ಲ್ಯಾಂಡ್, ಇನ್ವೆಸ್ಟ್ಮೆಂಟ್ ಇನ್ ಗೋಲ್ಡ್, ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಸೊ ಇನ್ವೆಸ್ಟ್ಮೆಂಟ್ ಆನ್ ಲಾರ್ಜ್ ಸೆಟ್ ಆಫ್ ಶೇರ್ಸ್, ಬ್ಲಾಕ್ ಆಫ್ ಶೇರ್ಸ್, ಆ ಥರ ಅಂಥ ಕಂಪನಿಗಳಿಗೆ ನಾವು ಡಿವಿಡೆಂಡ್ ಈಲ್ಡ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರನ್ನು ನಾವು ಸಜೆಸ್ಟ್ ಮಾಡ್ತೀವಿ. ನೇಮ್ 2 ಐಟಮ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್. ವೆರಿ ಸಿಂಪಲ್. ಒಂದು ಗುಡ್ವಿಲ್ಲು, ಎರಡನೇದು ಪೇಟೆಂಟ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ಓಕೆ, ವಾಟ್ ಈಸ್ ಗುಡ್ವಿಲ್? 2018 ಕೇಳಿದ್ದಾರೆ. ಗುಡ್ವಿಲ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್ resulting in sound business connections with customers and suppliers and extra profit earning capacity of the business. Okay, so idu goodwill meaning ಆಯಿತು. ಆಮೇಲೆ 15th question ನೋಡ್ಕೊಳ್ಳಿ. 2 factors affecting valuation of shares. What are the 2 factors affecting the valuation of shares? Factor number 1, liquidation of a company. ಕಂಪನಿ ತನ್ನ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅದರ ಶೇರ್ಗಳನ್ನು ಅದು ವ್ಯಾಲ್ಯೂ ಮಾಡಬೇಕು, ಮೌಲ್ಯೀಕರಿಸಬೇಕಾಗುತ್ತೆ. ಅದು ಫಸ್ಟ್ ಸಿಚುವೇಶನ್. ಎರಡನೇ ಸಿಚುವೇಶನ್, ನೇಚರ್ ಆಫ್ ಬಿಸ್ನೆಸ್, ಗೌರ್ಮೆಂಟ್ ಪಾಲಿಸಿ. 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನೋಡಿ, ನೇಚರ್ ಆಫ್ ಬಿಸ್ನೆಸ್ನ ಸ್ವರೂಪದ ಆಧಾರದ ಮೇಲೆ ಅದರ ಶೇರ್ಸ್ ವ್ಯಾಲ್ಯೂಯೇಷನ್ ಆಗ್ತದೆ. ಗೌರ್ಮೆಂಟ್ ಪಾಲಿಸಿ ಯಾವ ಥರ ಇದೆ, ಸರ್ಕಾರದ ನೀತಿಗಳು, ಎಕನಾಮಿಕ್ ಪಾಲಿಸಿ ಅಂತ ಹೇಳ್ತೀವಿ. ಆಮೇಲೆ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ಕಂಪನಿ, ಭವಿಷ್ಯದಲ್ಲಿ ಫ್ಯೂಚರ್ ಅವರ ಅಭಿವೃದ್ಧಿ ಯಾವ ಥರ ಇರ್ತದೆ, ಫ್ಯೂಚರ್ ಕಂಡೀಷನ್ ಆಫ್ ದ ಕಂಪನಿ, ಫ್ಯೂಚರ್ ಸ್ಟೇಟಸ್ ಆಫ್ ದ ಕಂಪನಿ, ಫ್ಯೂಚರ್ ಗ್ರೋತ್ ಆಫ್ ದ ಕಂಪನಿ, ಫ್ಯೂಚರ್ ಪ್ರಾಸ್ಪೆಕ್ಟ್ ಆ್ಯಂಡ್ ಪ್ರಾಸ್ಪೆರಿಟಿ ಆಫ್ ದ ಕಂಪನಿ, ಅದು ಕೂಡ ಕಾರಣ ಆಗ್ತದೆ. 16th question, ವಾಟ್ ಈಸ್ ಫೇರ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್? ಫೇರ್ ವ್ಯಾಲ್ಯೂ ಮೀನ್ಸ್ ಇಟ್ ಇಸ್ ದ ಅವರೇಜ್ ಆಫ್ ಇಂಟ್ರಿನ್ಸಿಕ್ ಆ್ಯಂಡ್ ಈಲ್ಡ್ ವ್ಯಾಲ್ಯೂ. ನೋಡಿ, ಫೇರ್ ವ್ಯಾಲ್ಯೂ ಮೀನ್ಸ್ ಅವರೇಜ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಈಲ್ಡ್ ವ್ಯಾಲ್ಯೂ. ಇಲ್ಲಿ ಫಾರ್ಮುಲಾ ಇಕ್ವೇಷನ್ ಏನು? ಎಫ್ ವಿ ಇಸ್ ಈಕ್ವಲ್ ಟು ಐ ವಿ ಪ್ಲಸ್ ವೈ ವಿ ಡಿವೈಡೆಡ್ ಬೈ 2. ಇಂಟ್ರಿನ್ಸಿಕ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2, ಯು ವಿಲ್ ಗೆಟ್ ದ ಫೇರ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಆಫ್ ದ ಕಂಪನಿ. ನೆಕ್ಸ್ಟ್ ಕ್ವೆಶನ್, 5 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಇದಿಷ್ಟು ನೋಡ್ಕೊಳ್ಳಿ. 16 ಕ್ವೆಶನ್ಸು 2 ಮಾರ್ಕಿಗೆ. MCQ ಅನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನಾನು ಮಾಡೆಲ್ ಕೊಡ್ತೀನಿ, ಆಮೇಲೆ ನೋಡೋಣ. ಅದನ್ನು ಸಿಂಪಲ್ ಇರುತ್ತೆ ಅದು. ಓಕೆ, 5 ಮಾರ್ಕ್ಸ್ ಕ್ವೆಶನ್ಸ್ ನೋಡ್ಕೊಳ್ಳೋಣ. 2011 ಕೇಳಿದ್ದಾರೆ ಇದು. ಕ್ವೆಶನ್ ನಂಬರ್ 2. ಕ್ವೆಶನ್ ಪೇಪರ್ಸ್ ಗಮನಿಸಬೇಕು ನೀವು, ನಿಮ್ಗೆ ಆಲ್ರೆಡಿ ಕಳಿಸಿದ್ದೀವಿ ನಾವು PDF ಫಾರ್ಮಲ್ಲಿ, ನೋಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ಸ್. ಓಕೆ, ಅವ್ರು ಕೇಳಿರೋದು 5 ಮಾರ್ಕ್ಸ್ ಕ್ವೆಶನ್. ಕ್ಯಾಲ್ಕುಲೇಟ್ ಗುಡ್ವಿಲ್ 2 ಟೈಮ್ಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಅಂತ ಹೇಳಿದರು, 2 or 3 ಟೈಮ್ಸ್ ಆ ಥರ. ಸ್ಟೆಪ್ 1, ಸ್ಟೆಪ್ ಬಿಟ್ಟು ಹೋಗಬಾರ್ದು. ನಾವು ಸ್ಟೆಪ್ಪನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ನಾನು ಹೇಳಿದ್ದೀನಿ, ಬರ್ಸ್ಕೊಟ್ಟಿದ್ದೀನಿ ಕೂಡ. ಐ ಮೀನ್ ಇದರಲ್ಲಿ ವಿಡಿಯೋಸಲ್ಲಿ ಕಳಿಸಿದ್ದೀನಿ ಕೂಡ. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂದರೆ ಅವರೇಜ್ ಪ್ರಾಫಿಟ್ಸನ್ನು ಕಂಡುಹಿಡಿಯೋದು. ಸಿಂಪಲ್ ಅವರೇಜ್ ಹೇಗದು? ಅವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಫಸ್ಟ್ ಇಯರ್ ಪ್ರಾಫಿಟ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 3 years divided by 3. You will get how much? 9,32,400 divided by 3. You will get 3,10,800. ಅದರಲ್ಲಿ ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿದೆ. ತಪ್ಪಾಗಿ ರೆಮ್ಯುನರೇಷನ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದನ್ನ ಲೆಸ್ ಮಾಡಬೇಕಿತ್ತು, ಅವ್ರು ಮಾಡಲಿಲ್ಲ. ಈಗ ನಾವು ಅದು ಅಡ್ಜಸ್ಟ್ಮೆಂಟು, ಇದು ಎವರೇಜ್ ಪ್ರಾಫಿಟ್ ಮೈನಸ್ ದಿಸ್ ಅಡ್ಜಸ್ಟ್ಮೆಂಟ್ 36,000. ಅಡ್ಜಸ್ಟೆಡ್ ಪ್ರಾಫಿಟ್ ಸಿಗುತ್ತೆ 2,74,800 ಈಸ್ ದ ಅಡ್ಜಸ್ಟೆಡ್ ಪ್ರಾಫಿಟ್. ಓಕೆ, ನೋಡ್ಕೊಳ್ಳಿ. ಅವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಹೇಗೆ ಕಂಡುಹಿಡಿಯೋದು? 3 ವರ್ಷದ ಅವರೇಜ್ ತಗೊಳ್ಳಿ, ಅದರಲ್ಲಿ ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿರ್ತದೆ, ಆ್ಯನ್ಯುವಲ್ ರೆಮ್ಯುನರೇಷನ್, ಅದನ್ನು ನಾವು ಲೆಸ್ ಮಾಡಬೇಕು. ಆವಾಗ ಅವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ಸ್ ನಮಗೆ ಸಿಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಸ್ಟೆಪ್, ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಫಾರ್ಮುಲಾ ಇದೆ. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ಫಾರ್ಮುಲಾ ಏನು? ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೈನಸ್ ಹಾಫ್ ಆಫ್ ಕರೆಂಟ್ ಇಯರ್ಸ್ ಅಡ್ಜಸ್ಟೆಡ್ ಪ್ರಾಫಿಟ್.
ಆರ್ ಕರೆಂಟ್ ಇಯರ್ಸ್ ಪ್ರಾಫಿಟ್ಸ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಇಟ್ ಈಸ್ ಗಿವನ್ ದೇರ್ ಇನ್ ದ ಪ್ರಾಬ್ಲಮ್. ಓಕೆ, ಆ್ಯಂಡ್ ನಾವು look at here, capital employed minus half of current year's profit. 19,50,000 minus half into 3 lakh. Half of 3 lakh means 1 lakh 50. So 19,50,000 minus 1 lakh 50, answer is 18 lakh. ಇದೇನಿದು average capital employed. ನೋಡಿ, average adjusted profit ಸಿಕ್ತು, ಅಂದರೆ average profit ಸಿಕ್ತು, average capital employed ಸಿಕ್ತು. ನೆಕ್ಸ್ಟ್ ಏನು ಕೇಳಿದರೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಹೇಳಿದರೆ, we have to find out the normal profit. Okay, normal profit will be found out like this. Step 3, normal profit is equal to average capital ಬಂದಿತ್ತಲ್ಲ 1,80,000 into 10% NRR ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಸೊ 18 lakhs into 10%, 1,80,000 is the normal profit. Fourth step, super profit. Super profit is the difference between average and normal profit. Average profit 2,74,800, normal profit 1,80,000. So 94,800 is the super profit. Last step number 5, goodwill is equal to, calculate goodwill 3 times of super profit. So 94,800 into 3 years purchase of super profit. So 2,84,400 is the answer, final answer. Problem here once again, 2012 question number 2. This is the problem. Okay, step 1, calculation of adjusted profit. Adjusted profit ಅನ್ನು ಹೇಗೆ ಕಂಡುಹಿಡಿಯೋದು? 3 ಕಾಲಮ್ಸ್ ಹಾಕ್ಕೊಳ್ಬೇಕು. ಓಕೆ, ಯಾಕಂದರೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದಕ್ಕೋಸ್ಕರ ಪರ್ಟಿಕ್ಯುಲರ್ಸ್, ಅಡ್ಜಸ್ಟ್ಮೆಂಟ್ ಆ್ಯಂಡ್ ದ ಅಮೌಂಟ್. ಪರ್ಟಿಕ್ಯುಲರ್ಸ್ ಕಾಲಮ್ನ ನೋಡ್ಕೊಳ್ಳಿ, ಈ ಕ್ವೆಶನ್ ನೋಡ್ಕೊಳ್ಳಿ. 2012 ಕ್ವೆಶನ್ ನಂಬರ್ 2 2012 ಕ್ವೆಶನ್ ಪೇಪರಲ್ಲಿ ಸೆಕೆಂಡ್ ಕ್ವೆಶನ್ನು ಸೆಕ್ಷನ್ ಬಿ ಅಲ್ಲಿ ಬರುತ್ತದು. ಸೆಕ್ಷನ್ ಬಿ ಅಲ್ಲ, ಫಸ್ಟ್ ಪ್ರಾಬ್ಲಮ್ ಅದು. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್. ಪ್ರಾಫಿಟ್ ಫಾರ್ 2007 ಕೊಟ್ಟಿದ್ದಾರೆ ಅವರು 80,000. ಅದರಲ್ಲಿ ನಾವು ಏನು ಲೆಸ್ ಮಾಡಬೇಕಂದ್ರೆ, ಈ ಪ್ರಾಫಿಟ್ನಲ್ಲಿ ಆಲ್ರೆಡಿ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ ಆಗಿದೆ, ಅದನ್ನು ಅವ್ರು ಲೆಸ್ ಮಾಡಿರಲಿಲ್ಲ. ಆ್ಯನ್ಯುವಲ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್. ಆ್ಯನ್ಯುವಲ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ವಾರ್ಷಿಕ ನಿರ್ವಹಣಾ ವೆಚ್ಚ ಅಂತ. ವಾರ್ಷಿಕ ನಿರ್ವಹಣಾ ವೆಚ್ಚವನ್ನು ಅವರು ಲೆಸ್ ಮಾಡಿರಲಿಲ್ಲ ಈ ಪ್ರಾಫಿಟಲ್ಲಿ. ಇವಾಗ ಅದನ್ನು ಅಡ್ಜಸ್ಟ್ಮೆಂಟ್ ಅಂತೇಳಿ ತೊಗೊಂಡು ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ಮಾತ್ರ 80,000 ಇದ್ದದ್ದು 70,000ಗೆ ಬರ್ತದೆ. ನೋಡಿ, 80 minus 10,000, 70,000 ಇಸ್ ದ ಅಡ್ಜಸ್ಟೆಡ್ ಪ್ರಾಫಿಟ್. ಕೇವಲ ಸರಾಸರಿ ಲಾಭ ತಗೊಳ್ಳೋದಲ್ಲ, ಸರಾಸರಿ ಹೊಂದಿಸಲ್ಪಟ್ಟಂಥ ಲಾಭ ತಗೊಳ್ಬೇಕು. ಅವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಹೊಂದಾಣಿಕೆ ಮಾಡಿದ ನಂತರ, ಅಡ್ಜಸ್ಟ್ಮೆಂಟ್ ಆದ ನಂತರ ಬಂದಂಥ ಪ್ರಾಫಿಟ್ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ, ಅವ್ರು ಕೊಟ್ಟಿದ್ದಾರೆ, ಫರ್ನಿಚರ್ ಈಸ್ ಇನ್ಶೂರ್ಡ್ ಅಗೇನ್ಸ್ಟ್ ಇನ್ಶೂರೆನ್ಸ್, ಸೊ ಫಾರ್ ವಿಚ್ ಆ್ಯನ್ಯುವಲ್ ಪ್ರೀಮಿಯಂ ಕಮ್ಸ್ ಟು 2,000 ಅಂತ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನೋಡ್ಕೊಳ್ಳಿ. ಎವ್ರಿ ಇಯರ್ ಕಂತು ಪ್ರೀಮಿಯಂ ಅಂತ ತುಂಬಿದ್ದಾರೆ ಅವರು. ಯಾವುದು? ಫರ್ನಿಚರನ್ನು ಇನ್ಶೂರ್ ಮಾಡಿದರು. ಫರ್ನಿಚರ್ ಎಲ್ಲಿರುತ್ತೆ? ಇಂಡಸ್ಟ್ರಿ ಪ್ಲ್ಯಾಂಟಲ್ಲಿ ಇರುತ್ತೆ. ಫರ್ನಿಚರ್ ಏನಾದರೂ ಬೆಂಕಿಗೆ ಅನಾಹುತ ಆದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ, ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಏನು ಕೊಡ್ತಾರೆ? ಕಾಂಪನ್ಸೇಷನ್ ಕೊಡ್ತಾರೆ. ಅದಕ್ಕೋಸ್ಕರ ಫ್ಯಾಕ್ಟ್ರಿಯವರು, ಇಂಡಸ್ಟ್ರಿಯವರು ಏನು ಮಾಡ್ತಾರೆ? ಕಂಪನಿಯವರು ಪ್ರೀಮಿಯಮನ್ನು ತುಂಬ್ತಾರೆ. ಸೊ ಪ್ರೀಮಿಯಂ ತುಂಬಿದ್ದನ್ನು ಅವರು ಇಲ್ಲಿ ಲಾಭದಿಂದ ಲೆಸ್ ಮಾಡಿರಲಿಲ್ಲ. ಇವಾಗ ಲಾಭದಲ್ಲಿ ನಾವು ಲೆಸ್ ಮಾಡಬೇಕು ಪ್ರೀಮಿಯಂ, ಬಿಕಾಸ್ ಇಟ್ ಈಸ್ ಅ ರೆವಿನ್ಯೂ ಎಕ್ಸ್ಪೆಂಡಿಚರ್, ಹೌದಾ? ರಿಕರಿಂಗ್ ಇನ್ ನೇಚರ್. ಸೊ 2,000 ಲೆಸ್ ಮಾಡಿದ್ರೆ 12,000 ಲೆಸ್ ಆಯಿತು. ಅಡ್ಜಸ್ಟೆಡ್ ಪ್ರಾಫಿಟು 68,000 ಬಂತು. ನೋಡ್ಕೊಳ್ಳಿ, 80,000 ಮೈನಸ್ 12,000, 68,000. ಇದು 2007 ಇನ್ನು 2008 ಏನಾಗಿದೆ ನೋಡಿ, ಪ್ರಾಫಿಟ್ ಫಾರ್ 2008 ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ಲಿ 90,000. ಅಲ್ಲಿ ಕೂಡ ಹೀಗೇನೆ ಎರಡನ್ನೂ ಲೆಸ್ ಮಾಡಿ, ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಪ್ರೀಮಿಯಂ. ಮೂರನೇದು ಯಾವುದಂತ ಹೇಳಿದ್ರೆ ನಾನ್ ರಿಕರಿಂಗ್ ಪ್ರಾಫಿಟ್. ಅಲ್ಲಿ ಏನೋ ಬೈ ಮಿಸ್ಟೇಕ್, ಬೈ ನೆಗ್ಲಿಜೆನ್ಸ್ ನಾನ್ ರಿಕರಿಂಗ್ ಪ್ರಾಫಿಟನ್ನು, ಪುನರಾವರ್ತನೆ ಆಗಲ್ಪಡದಂತಹ ಪ್ರಾಫಿಟ್ಟು. ನಾನ್ ರಿಕರಿಂಗ್ ಅಂದ್ರೆ ಏನೋ ಪುನಃ ಅಂತ ಪ್ರಾಫಿಟ್ ಸಿಗೋದಿಲ್ಲ. ಪ್ರಾಫಿಟ್ ಬೈ ಚಾನ್ಸ್ ಅಂತೇಳಿ ಹೇಳ್ತೀವಿ. ಏನೋ ಒಂದು ಚಾನ್ಸ್ ಇತ್ತು, ಅಪರ್ಚುನಿಟಿ ಇತ್ತು, ಅಂತ ಪ್ರಾಫಿಟ್ಟು ಸಡನ್ ಆಗಿ ಬಂತು. ಅದು ನಾರ್ಮಲ್ ಪ್ರಾಫಿಟ್ ಅಲ್ಲ, ಅದು ಅಬ್ನಾರ್ಮಲ್ ಪ್ರಾಫಿಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಲೆಸ್ ಮಾಡಬೇಕು. ಅದು ನಮಗೆ ಪ್ರಾಫಿಟ್ ಬೈ ಚಾನ್ಸ್, ಅದು ಆ್ಯಕ್ಚುಲಿ ರೆವಿನ್ಯೂ ಪ್ರಾಫಿಟ್ ಆಗೋದಿಲ್ಲ. ಅಡ್ಜಸ್ಟೆಡ್ ಪ್ರಾಫಿಟನ್ನು ಕಂಡುಹಿಡಿಯುವಾಗ ಇದನ್ನು ಲೆಸ್ ಮಾಡಬೇಕು. ಸೊ ಒಟ್ಟಿಗೆ ಮೂರನ್ನು ಲೆಸ್ ಮಾಡಿದ್ರೆ 15,000 ಲೆಸ್ ಆಗುತ್ತೆ. 90,000ರಲ್ಲಿ 75,000 ಈಸ್ ದ ಅಡ್ಜಸ್ಟೆಡ್ ಪ್ರಾಫಿಟ್ ಇನ್ ದ ಇಯರ್ 2008. ಇನ್ 2009 ಏನಾಗುತ್ತೆ ನೋಡ್ಕೊಳ್ಳಿ, 70,000 ಕೊಟ್ಟಿದ್ದಾರೆ ಪ್ರಾಫಿಟು, ಲೆಸ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೀಮಿಯಂ. ಅದು ಪ್ರತಿ ವರ್ಷ ಲೆಸ್ ಮಾಡೋದೆ, ಗೊತ್ತಾಯ್ತು ನಿಮಗೆ? ಆ್ಯನ್ಯುವಲ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆ್ಯನ್ಯುವಲ್ ಇನ್ಶೂರೆನ್ಸ್ ಪ್ರೀಮಿಯಂ 12,000 ಲೆಸ್ ಮಾಡಿದರೆ 58,000 ಬರುತ್ತೆ.
ಆಮೇಲೆ ಆ ವರ್ಷದಲ್ಲಿ 2009 ನೋಡಿ ಅವ್ರು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಕ್ಲಿಯರಾಗಿ ಓದ್ಕೊಳ್ಳಿ. ದೆರ್ ಇಸ್ ಅ ಲಾಸ್ ಬೈ ಫೈರ್, ಎಕ್ಸ್ಟ್ರಾಆರ್ಡಿನರಿ ಲಾಸ್ ಇದು. ಅಂದರೆ ಊಹಿಸಲೇ ಇರಲಿಲ್ಲ ನಾವು, ಸಡನ್ನಾಗಿ ಏನೋ ಫೈರ್ ಆಗಿದೆ ಗೋಡೌನಲ್ಲ ವೇರ್ ಹೌಸಲ್ಲಿ, ಅದರಿಂದಾಗಿ 9,000 ಮೆಟೀರಿಯಲ್ಸು ಗೂಡ್ಸ ಏನೋ ಪ್ರಾಡಕ್ಟ್ಸು ನಾಶವಾಗಿದ್ದಾವೆ. ಅಷ್ಟು ಲಾಸ್ ನಮಗೆ, ಅಬ್ನಾರ್ಮಲ್ ಲಾಸ್ ಅದು, ನಾಟ್ ಅ ನಾರ್ಮಲ್ ಲಾಸ್, ಎಕ್ಸ್ಟ್ರಾಆರ್ಡಿನರಿ ಲಾಸ್. ಅದನ್ನು ನಾವು ಪ್ರಾಫಿಟಲ್ಲಿ ಪರಿಗಣಿಸಬಾರ್ದು, ಅದನ್ನು ಈಗ ನಾವು ಆ್ಯಡ್ ಮಾಡಬೇಕು. ಅದನ್ನು ನಾವು ಲೆಸ್ ಮಾಡಿದ್ವಿ ಪ್ರಾಫಿಟ್. ಅಂದರೆ 2009 58,000 ಪ್ರಾಫಿಟ್ ಅಲ್ಲ, ಎಷ್ಟಾಗಿತ್ತು ಅಂದರೆ 67,000 ಆಗಿತ್ತು. ಸಾರಿ, ಆ್ಯಕ್ಚುಲಿ 67,000 ಆಗಬೇಕಿತ್ತು, 58,000 ಮಾಡಿದ್ದೀವಿ. ಯಾಕಂದರೆ ಅದು 9,000 ಲೆಸ್ ಮಾಡಿದ್ದೀವಿ ನಾವು, ಈಗ ಆ್ಯಡ್ ಮಾಡಬೇಕು. ಯಾಕಂದರೆ ಅಬ್ನಾರ್ಮಲ್ ಲಾಸ್ ಇದು, ಎಕ್ಸ್ಟ್ರಾಆರ್ಡಿನರಿ ಲಾಸ್ ಇಸ್ ನಾಟ್ ಅ ರಿಯಲ್ ಲಾಸ್ ಆರ್ ರೆವಿನ್ಯೂ ಲಾಸ್. ಅದೇನೋ ಒಂದು ಸಂದರ್ಭದಲ್ಲಿ ಆಗುತ್ತೆ, ಅದಕ್ಕೆ ನಮಗೆ ಕಾಂಪನ್ಸೇಷನ್ ಸಿಗುತ್ತೆ ಇನ್ಶೂರೆನ್ಸ್ ಕಂಪನಿಯಿಂದ. ಅದಕ್ಕೋಸ್ಕರ ಪ್ರಾಫಿಟಿಗೆ ನಾವು ಆ್ಯಡ್ ಮಾಡಬೇಕು. ಪ್ರಾಫಿಟ್ನ ಲೆಸ್ ಮಾಡಿದ್ವಿ, ಆ್ಯಡ್ ಮಾಡಿದ್ಮೇಲೆ ಅಡ್ಜಸ್ಟೆಡ್ ಪ್ರಾಫಿಟ್ 67 ಬಂತು. ಈಗ ನೀವೇನು ಮಾಡಬೇಕಂದ್ರೆ 2007 ಅಡ್ಜಸ್ಟೆಡ್ ಪ್ರಾಫಿಟ್ಟು ಪ್ಲಸ್ 2008 ಅಡ್ಜಸ್ಟೆಡ್ ಪ್ರಾಫಿಟ್ಟು ಮತ್ತು 2009 ಅಡ್ಜಸ್ಟೆಡ್ ಪ್ರಾಫಿಟ್ ಮೂರನ್ನು ಆ್ಯಡ್ ಮಾಡಿ. ಸ್ಟೆಪ್ ನಂಬರ್ 2, ಸಿಂಪಲ್ ಎವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್, ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. 3 ವರ್ಷದ್ದು ಎವರೇಜ್ ತಗೊಳ್ಳಿ, ಎಷ್ಟು ಬರುತ್ತೆ? 70,000 ಬರುತ್ತೆ. ಸ್ಟೆಪ್ 3, ಗುಡ್ ವಿಲ್ ಅಲ್ಲಿ ಫೈಂಡ್ ಔಟ್ ಮಾಡೋದು. ಅಡ್ಜಸ್ಟೆಡ್ ಪ್ರಾಫಿಟ್ ಇಂಟು 2 years ಪರ್ಚೇಸ್, ಎವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್, ಓಕೆ, ಎವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್, ಅದನ್ನು AAAP ಅಂತೀವಿ, ಎವರೇಜ್ ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್, ಅಥವಾ ಎವರೇಜ್ ಅಡ್ಜಸ್ಟೆಡ್ ಆ್ಯಕ್ಚುಯಲ್ ಆ್ಯನ್ಯುವಲ್ ಪ್ರಾಫಿಟ್, ಹೇಗೂ ಇರ್ಬೋದು. ನಾರ್ಮಲಿ ನಾವು ಹೇಳೋದು AP ಅಂತ, AP ಮತ್ತು SP, ಸೂಪರ್ ಪ್ರಾಫಿಟ್, ಎವರೇಜ್ ಪ್ರಾಫಿಟ್, NP ನಾರ್ಮಲ್ ಪ್ರಾಫಿಟ್, ಆ ಥರ. ಸೊ ಎವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಇಂಟು 2 years ಆಫ್ ಪರ್ಚೇಸ್. ಸೊ ಗುಡ್ ವಿಲ್ ಕಮ್ಸ್ ಟು 1,40,000. ಈ ಥರ ಸೊಲ್ಯೂಷನ್. ಇದನ್ನು ಇನ್ನೊಮ್ಮೆ ನೋಡ್ಕೊಳ್ಳಿ. ಕನ್ಫ್ಯೂಷನ್ನು ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ನೀವು ರೈಸ್ ಮಾಡ್ಬೋದು, ಕಮೆಂಟ್ಸ್ ಪಾಸ್ ಮಾಡಿ. ಓಕೆ, ಥ್ಯಾಂಕ್ ಯು.